ಈ ಹೊಸ ವರ್ಷದ ಡಿಸೆಂಬರ್ 31 ಇದನ್ನ ವಿರೋಧಿಸ್ತಾ ಬಂದಿದ್ದೀವಿ. ಈ ವರ್ಷವೂ ಕೂಡ ಅದನ್ನ ವಿರೋಧ ಮಾಡ್ತಾ ಇದ್ದೀವಿ. ಹಿಂದೂ ಸಂಪ್ರದಾಯ ಸಂಸ್ಕೃತಿಯ ಪ್ರಕಾರ, ಧರ್ಮದ ಪ್ರಕಾರ ನಮ್ದು ಯುಗಾದಿ ಹೊಸ ವರ್ಷ. ಪಂಚಾಂಗದ ಪ್ರಕಾರನೂ ವೈಜ್ಞಾನಿಕ ಪ್ರಕಾರನೂ ಕೂಡ ಅತ್ಯಂತ ಸಮರ್ಪಕವಾಗಿ ಯುಗಾದಿ ಇದು ಹೊಸ ವರ್ಷ. ಆದರೆ ಕ್ರಿಶ್ಚಿಯನ್ರು ಬ್ರಿಟಿಷರು ಹಾಕಿದಂಥ ಈ ಪರಂಪರೆ ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಕೂಡ ಇನ್ನೂ ಡಿಸೆಂಬರ್ 31 ಜನವರಿ 1ನೇ ತಾರೀಕು ಹೊಸ ವರ್ಷ ಅಂತನ್ನುವಂಥದ್ದು ಅವೈಜ್ಞಾನಿಕ. ಈ ಪ್ರಕ್ರಿಯೆ ನಡೀತಾ ಇರುವಂಥದ್ದು ಖಂಡನೀಯವಾದ. ಇದನ್ನ ನಿಲ್ಲಿಸಬೇಕು. ಮತ್ತು ಹೊಸ ವರ್ಷ ಸ್ವಾಗತ ಮಾಡುವಂತಹದ್ದು ಹೇಗೆ, ಯಾವ ರೀತಿ ಮಾಡ್ತಾ ಇದ್ದಾರೆ? 31ನೇ ತಾರೀಕು ರಾತ್ರಿ 12 ಗಂಟೆಗೆ ಕುಡಿದು ಕುಪ್ಪಡಿಸಿ ಡ್ರಗ್ಗು, ರೇಪು, ಮರ್ಡರ್ಗಳು, ಹೊಡೆದಾಟಗಳು, ಹುಡುಗಿಯರನ್ನು ಕೆಡಿಸುವಂತಹದ್ದು, ಅಶ್ಲೀಲ ಅಸಭ್ಯವಾಗಿ ಮಾಡ್ತಾ ಇರುವಂತಹ 31ನೇ ತಾರೀಕು ರಾತ್ರಿ 12 ಗಂಟೆ ಕಾರ್ಯಕ್ರಮ ನಿಲ್ಲಿಸಬೇಕು. ಇದರ ವಿರುದ್ಧ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ವರ್ಷ ಈಗ ಮೊನ್ನೆ 26ನೇ ತಾರೀಕಿನಿಂದ 1ನೇ ತಾರೀಕು ತನಕ 7 ದಿನದ ಶೋಕಾಚರಣೆ ಇದೆ. ಅಂದ್ರೆ ಮಾಜಿ ಪ್ರಧಾನಮಂತ್ರಿ ಆದಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನ ಆಗಿದೆ. ಸೊ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಡಿಕ್ಲೇರ್ ಮಾಡಿದ್ದಾವೆ 7 ದಿನದ ಶೋಕಾಚರಣೆ ಅಂತ ಹೇಳಿ. 1ನೇ ತಾರೀಕು ತನಕ ಶೋಕಾಚರಣೆ ಇದೆ. ಸೊ ಶೋಕಾಚರಣೆ ಇದ್ದಂತ ಸಮಯದಲ್ಲಿ ಬೆಂಗಳೂರಿನಲ್ಲಿ ಆಗಲಿ, ಇಡೀ ಕರ್ನಾಟಕದ ಲಾಡ್ಜ್ಗಳಲ್ಲಾಗಲಿ, ಹೋಟೆಲ್ಗಳಲ್ಲಾಗಲಿ ಹೊಸ ವರ್ಷದ ಆಚರಣೆ ಹೇಗೆ ಮಾಡ್ತೀರಿ? ಯಾವ ರೀತಿ ಅದನ್ನು ಕುಡಿದು ಕುಪ್ಪಳಿಸಿ ಪಟಾಕಿ ಹಾರಿಸಿ ಅಶ್ಲೀಲ ಅಸಭ್ಯವಾಗಿ ವರ್ತನೆ ಮಾಡಿಸ್ತೀರಿ? ಸೊ ನಾನು ಸರ್ಕಾರಕ್ಕೆ ಹೇಳ್ತೇನೆ, ನಿಲ್ಲಿಸ್ಬೇಕು. ಇಲ್ಲಾದ್ರೆ ನಾವು ಹಿಂದೂ ಸಂಘಟಕರು ಆ ಹೋಟೆಲ್ಗಳಲ್ಲಿ ಹೊಕ್ಕು ಹೊಡಿಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಶೋಕಾಚರಣೆ ಮತ್ತು ಡಿಕ್ಲೇರ್ ಯಾಕೆ ಮಾಡಿದ್ರು ನಾವು? ಅಷ್ಟೇ ಅಲ್ಲ, ಅವೈಜ್ಞಾನಿಕವಾದಂತ ಈ ರೀತಿಯ ಪ್ರಕ್ರಿಯೆ ಯುವಕರನ್ನ ಹಾಳು ಮಾಡುವಂತ ಪ್ರಕ್ರಿಯೆ ಯಾಕೆ ಮಾಡ್ತಾ ಇದ್ರಿ? ಯುವತಿಯರನ್ನ ಅತ್ಯಂತ ಅಶ್ಲೀಲವಾಗಿ ಡ್ರಗ್ ಮಾಫಿಯಾದೊಳಗೆ ಸಿಗಿಸಾಕಿ ಇಡೀ ವರ್ಷ ಪೂರ್ತಿ ಅವರ ಜೀವನವನ್ನು ಹಾಳು ಮಾಡುವಂತ ಈ 31ನೇ ಡಿಸೆಂಬರ್ದ ಈ ಕಾರ್ಯಕ್ರಮವನ್ನು ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡು ರದ್ದು ಮಾಡಬೇಕು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇಲ್ಲಾದರೆ ನಾವು ಇಡೀ ರಾಜ್ಯದಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಜೊತೆಗೆ ಎಲ್ಲ ಹಿಂದೂ ಸಂಘಟನೆಗಳು ಅಲ್ಲಿ ಎಲ್ಲೆಲ್ಲಿ ಆಚರಣೆ ಆಗತ್ತೆ ಅಲ್ಲಿ ನಾವು ಅದರ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾರೆ. ಈ 31ರ ಕಾರ್ಯಕ್ರಮ ಮೈಸೂರಲ್ಲಿ ರದ್ದು ಮಾಡಿದ್ದಾರೆ. ಇಡೀ ಮೈಸೂರು ನಗರದಲ್ಲಿ ಲೈಟಿಂಗ್ ಮಾಡ್ತಾರೆ ಮತ್ತು ಇಂಗ್ಲಿಷ್ ಬ್ಯಾಂಡು ಮತ್ತು ನಮ್ಮ ಭಾರತೀಯ ಬ್ಯಾಂಡಿನಿಂದ ಸ್ವಾಗತ ಮಾಡ್ತಾರೆ. ಅದನ್ನೂ ರದ್ದು ಮಾಡಿದ್ದಾರೆ. ಸೊ ಇಡೀ ಏನೇನು 31ನೇ ತಾರೀಕು ಕಾರ್ಯಕ್ರಮದ ಯೋಜನೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಿದ್ದಾರೆ. ನಾನು ಹೇಳೋದು ಸರ್ಕಾರ ಇಡೀ ರಾಜ್ಯದಲ್ಲಿ ಬಂದ್ ಮಾಡಬೇಕು, ರದ್ದು ಮಾಡಬೇಕು ಅನ್ನುವಂಥದ್ದು ಹೇಳ್ತೀನಿ. ಬಾರ್ಗಳನ್ನು 30, 31 2 ದಿನ ಬಾರ್ಗಳನ್ನು ಬ್ಯಾನ್ ಮಾಡು. ಈ ಬಾರ್ನಿಂದನೇ ಕುಡಿತ, ಬಾರ್ನಿಂದನೇ ಕುಣಿತ, ಬಾರ್ನಿಂದನೇ ಅಶ್ಲೀಲ ಅಸಭ್ಯ ಇವೆಲ್ಲವೂ ಆಗ್ತಾ ಇರುವಂಥದ್ದನ್ನ ಸರ್ಕಾರ ಡಿಸೆಂಬರ್ 30, ಡಿಸೆಂಬರ್ 31 2 ದಿನ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಾವಂತೂ ಹೋದಲ್ಲೆಲ್ಲ ಸರ್ವೆ ಮಾಡಿ ಅದನ್ನ ಅವ್ರ ಕಡೆಯಿಂದ ಪೇಪರ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇನ್ನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯವರು ಅದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಈ ಚಳಿಗಾಲ ಅಧಿವೇಶನದಲ್ಲೇ ಆಗ್ಬೇಕಾಗಿತ್ತು, ಆಗಿಲ್ಲ. ಬಜೆಟ್ ಅಧಿವೇಶನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಂತರ ಬಜೆಟ್ ಅಧಿವೇಶನ ಅಂದ್ರೆ ಜಾಯಿಂಟ್ ಇರುತ್ತೆ. ಸೊ ಜಾಯಿಂಟ್ ಇರುವಂತ ಸಮಯದಲ್ಲಿ ಅಪ್ಪರ್ ಮತ್ತು ಲೋವರ್ದು ಮೆಜಾರಿಟಿ ಇದ್ದು ಅದು ಗಡಬಡಿ ಆಗಲ್ಲ. ಜಾಯಿಂಟ್ ಇದ್ದಾಗ ಅದನ್ನು ಪಾಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಪಾಸ್ ಬಹಳ ಬೇಗನೆ ಆಗಬೇಕು. ಕರ್ನಾಟಕದ ವಕ್ಫ್ ಬೋರ್ಡಿನ ಸರ್ಕಾರ ಕೊಟ್ಟಂತ ವರದಿಯನ್ನ ರಿಜೆಕ್ಟ್ ಮಾಡಿದ್ದಾರೆ.
ಅದಕ್ಕೆ ಕಾರಣ ಏನು ಅಂತಂದ್ರೆ ಇವರು ತಮಗೆ ಹೇಗೆ ಬೇಕು ಹಾಗೆ ವರದಿ ಕಳಿಸ್ತಾರೆ. ಜಮೀರ್ ಅಹ್ಮದ್ ಅಂಡ್ ಕಂಪನಿ ಏನಿದಲ್ಲ, ಇವ್ರು ಕರ್ನಾಟಕದ ರೈತರನ್ನ, ಹಿಂದೂ ದೇವಸ್ಥಾನಗಳನ್ನ, ಗರಡಿ ಮನೆಗಳನ್ನ ಎಲ್ಲ ಲೂಟಿ ಹೊಡೆದಿದ್ದನ್ನ ಇವರು ಆ ವರದಿಯಲ್ಲಿ ಸೇರಿಸಿರುವುದಿಲ್ಲ. ಹಾಗಾಗಿ ತಮಗೆ ಎಷ್ಟು ಬೇಕು ಅಷ್ಟೇ ವರದಿ ಕಳಿಸಿದ್ದಾರೆ, ಅದ್ರ ರಿಜೆಕ್ಟ್ ಮಾಡಿದ್ದಾರೆ. ಸರಿಯಾಗಿ ತಪ್ಪರಾಗಿ ಅಂದರೆ ಇವರಿಗೆ ಮುಖಭಂಗ ಆಗಿದೆ. ಹಾಗಾಗಿ ನಾನು ಹೇಳ್ತೀನಿ, ಈಗ ಏನು ಒಂದು ಅಮೆಂಡ್ಮೆಂಟ್ ಅನ್ನುವಂಥದ್ದು ಏನಿದೆ ಅದು ಆಗುವವರೆಗೆ ಇದು ಹೀಗೆ ಮುಂದುವರಿಯೋದು. ನಾವು ಅಲ್ಲಲ್ಲೇ ಎಲ್ಲಿ ತೊಂದರೆ ಆಗಿದೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಇದ್ವಿ. ಮತ್ತು ಈಗ ಮುಂದೆ ಹೋಗಿದ್ದರಿಂದ ನಾವು ಕೂಡ ಅದನ್ನು ತಪ್ಪಿಸುವಂಥ ಪ್ರಯತ್ನವನ್ನು ನಮ್ಮ ಕಡೆಯಿಂದ ಮಾಡ್ತೀವಿ. ಬೋರ್ಡ್ ಇದು ಮೋಸ್ಟ್ ಡೇಂಜರಸ್, ಇದು ಮೋಸ್ಟ್ ಡೇಂಜರಸ್. ಈಗ ಇವರು ಕಾಂಗ್ರೆಸ್ ಸರ್ಕಾರನೇ ಅದನ್ನು ನಿರ್ಮಾಣ ಮಾಡಿದಂಥದ್ದನ್ನು ಮುಸ್ಲಿಂ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಸಂವಿಧಾನವನ್ನು ಮೀರಿಸಿ ಇವತ್ತು ಆ ವಕ್ಫ್ ಬೋರ್ಡಿನ ಹಕ್ಕುಗಳನ್ನು ಕೊಟ್ಟಿದ್ದು ನೋಡಿದರೆ ಭಯಾನಕ ಇದೆ. ಮತ್ತು ಅವ್ರು ಹೇಳೋದೇನು, ಇದು ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ಅವ್ರ ಅಲ್ಪಸಂಖ್ಯಾತರು ಬರೀ ಮುಸ್ಲಿಮರಲ್ರಿ ಜಮೀರ್ ಅಹ್ಮದ್ ಅವರೇ, ಬರೇ ಮುಸ್ಲಿಮರ್ದು ಅಲ್ಲ ಇದು ಅಲ್ಪಸಂಖ್ಯಾತ ಅಂದ್ರೆ. ನೀವು ಅಲ್ಪಸಂಖ್ಯಾತರ ಅಧ್ಯಕ್ಷರೇ ಆಗಿದ್ದೀರಿ, ನೀವು ಬರೇ ಮುಸ್ಲಿಮರಿಗೋಸ್ಕರ ಅಲ್ಲ. ನೀವು ಅದರಲ್ಲಿ 6 ಪಂಗಡಗಳಿದ್ದಾರೆ. ಕ್ರಿಶ್ಚಿಯನ್ರಿದ್ದಾರೆ, ಬೌದ್ಧರಿದ್ದಾರೆ, ಸಿಖ್ರಿದ್ದಾರೆ, ಪಾರ್ಸಿಗಳಿದ್ದಾರೆ, ಇನ್ನೊಂದು ಪಂಗಡ ಇದೆ. ಈಗ ಒಟ್ಟು 6 ಪಂಗಡಗಳಿದಾವೆ. ಬರೇ ಮುಸ್ಲಿಂ ಅಭಿವೃದ್ಧಿ ಅಲ್ಪಸಂಖ್ಯಾತ ಅಂದ್ರೆ ಮುಸ್ಲಿಂ, ಅಲ್ಪಸಂಖ್ಯಾತ ಅಂದ್ರೆ ಮುಸ್ಲಿಂ. ಈ ಬಿಜೆಪಿಯವರು ಅಷ್ಟೇ, ಇಲ್ಲಿವರೆಗೆ ಅಲ್ಪಸಂಖ್ಯಾತ ಅಧ್ಯಕ್ಷರನ್ನ ಒಬ್ಬ ಕ್ರಿಶ್ಚಿಯನ್ ಮಾಡಿಲ್ಲ, ಒಬ್ಬ ಬೌದ್ಧನ್ ಮಾಡಿಲ್ಲ, ಒಬ್ಬ ಸಿಖ್ಖನ್ ಮಾಡಿಲ್ಲ, ಒಬ್ಬ ಪಾರ್ಸಿನ್ ಮಾಡಿಲ್ಲ. ಯಾಕೆ? ಬರೇ ಮುಸ್ಲಿಮರನ ಅಲ್ಪಸಂಖ್ಯಾತ ಅಂದ್ರೆ? ಇವರು ಅದನ್ನೇ ಮಾಡಿದ್ದಾರೆ. ಸೊ ಆ ರೀತಿಯ ಕೇಂದ್ರದಿಂದ ಹಿಡಿದು ನಾನು ಹೇಳೋದು, ಈಗ ಬರೇ ರಾಜ್ಯಗಳಿಗೆ ಅಲ್ಲ, ಕೇಂದ್ರದ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ಮುಸ್ಲಿಂ, ಇಲ್ಲಿವರೆಗೆ ಒಬ್ಬ ಮುಸ್ಲಿಮೇತರನ್ನು ಮಾಡಿಲ್ಲ ಇವರು. ಸೊ ಈ ರೀತಿಯ ಮಾಡಿದ ಪರಿಣಾಮದಿಂದನೇ ಇವತ್ತು ಜಮೀರ್ ಅಹ್ಮದ್ ಅಂತ ಒಬ್ಬ ಹಿಂದೂ ವಿರೋಧಿ ಮತಾಂಧ ಎದ್ದು ಕುಣಿತಾ ಇದ್ದಾರೆ ಅವರು. ಸೊ ಇವತ್ತಿಗೂ ಅವ್ರ ಬಾಯಿಂದ ಬರಕ್ ಸಾಧ್ಯನೇ ಇಲ್ರಿ. ಯಾಕೆಂದ್ರೆ ಅವ್ರಿಗೂ ಇರೋದೇ ಇಸ್ಲಾಂಗೋಸ್ಕರ, ಇರೋದೇ ಮುಸ್ಲಿಮರಿಗೋಸ್ಕರ ಅವರು. ಸೊ ಅದು ನಿಶ್ಚಿತವಾಗಿ 100ಕ್ಕೆ 100 ಇಸ್ಲಾಮಿನ ಹಿನ್ನೆಲೆಯಲ್ಲೇ ಜಮೀರ್ ಅಹ್ಮದ್ ಕೆಲಸ ಮಾಡ್ತಾ ಇದ್ದಾರೆ ವಿನಃ ಇನ್ನು ಅಲ್ಪಸಂಖ್ಯಾತರು ಅಂತ. ಹಾಗಾದ್ರೆ ಅಲ್ಪಸಂಖ್ಯಾತರ ನೀವು ಹಿತಕ್ಕೋಸ್ಕರ ಇರೋದಾದ್ರೆ ಜೈನ್ ಬೋರ್ಡ್ ಯಾಕಿಲ್ಲ, ಬೌದ್ಧ ಬೋರ್ಡ್ ಯಾಕಿಲ್ಲ, ಸಿಖ್ ಬೋರ್ಡ್ ಯಾಕಿಲ್ಲ, ಪಾರ್ಸಿ ಬೋರ್ಡ್ ಯಾಕಿಲ್ಲ? ಸೊ ಆ ಬೋರ್ಡ್ಗಳನ್ನು ರಚನೆ ಆಗ್ಬೇಕಾಗಿತ್ತಲ್ಲ. ಹಾಗಾದ್ರೆ ವಕ್ಫ್ ಬೋರ್ಡ್ ಅಂತೂ ಒಂದೇ ನಿಮ್ದು ಮುಸ್ಲಿಮರದ್ದು ಅಷ್ಟೇ ಯಾಕೆ ಮಾಡಿದ್ರೆ? ಹಾಗಾದ್ರೆ ಅಲ್ಪಸಂಖ್ಯಾತರ ಉದ್ಧಾರಗೋಸ್ಕರ, ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ಅಲ್ಲ, ಮುಸ್ಲಿಮರ ಅಭಿವೃದ್ಧಿಗೋಸ್ಕರ ಮಾಡಿದಂತಹ ಕುಕೃತ್ಯ ಅಲ್ಪಸಂಖ್ಯಾತ ಆಯೋಗ ಇದು. ಇನ್ನು ವಕ್ಫ್ ಬೋರ್ಡ್ ಇಂದು ಕೂಡ ಇದು ಅದೇ ಮಾದರಿಯಲ್ಲಿ ನೀವು ಕೆಲಸ ಮಾಡೋಗೋಸ್ಕರನೇ ಮಾಡಿದಿರಿ. ತುಷ್ಟೀಕರಣ, ಅವ್ರ ವೋಟ್ ಬ್ಯಾಂಕ್ಗೋಸ್ಕರ, ಅವರಿಂದ ಎದ್ದು ಕುಣಿಯೋಗೋಸ್ಕರ ನೀವು ಮಾಡಿದಂಥ ಕಾಂಗ್ರೆಸ್ಸಿನ ಮೂರ್ಖತನದ ಪರಮಾವಧಿ ದೇಶಕ್ಕೆ, ಸಮಾಜಕ್ಕೆ ಅಪಾಯಕಾರಿಯಾದಂಥ ವಕ್ಫ್ ಬೋರ್ಡ್ ಅಂತನ್ನುವಂಥದ್ದು ಹೇಳ್ತೇನೆ. ಜಮೀರ್ ಅಹ್ಮದ್ ಅಂಥವ್ರಂತೂ ಇವರು ನಾಲಾಯಕರೇ. ಇವರು 100ಕ್ಕೆ 100 ಹೇಳ್ತೇನೆ, ಮತಾಂಧ ವ್ಯಕ್ತಿ. ಈ ವ್ಯಕ್ತಿನ ಯಾವುದೇ ಸ್ಥಾನದಲ್ಲಿ ಕೊಡದೇ ಇದ್ರೆ ನಮ್ಮ ದೇಶ ಉಳಿಯುತ್ತೆ, ಇಲ್ಲಾಂದ್ರೆ ಬಹಳ ದೊಡ್ಡ ಅನಾಹುತ ಆಗುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ.